ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲ ಕನಸು ನನಸಾಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನೋಡಿ, ನಮ್ಮ ಏರಿಯಾದಲ್ಲೂ ಅಷ್ಟೇ ಫುಲ್ ರಂಗೋಲಿ ಹಾಕಿ ಸಂಕ್ರಾಂತಿ ವೈಬ್ಸ್ ಫುಲ್ಲು ಪಳಪಳ ಅಂತ ಇದೆ. ಸೊ ಹಬ್ಬ ಅಂದ್ರೇ ಹಾಗೆ ಹೆಣ್ಮಕ್ಳಿಗೆ ಫಸ್ಟು ರಂಗೋಲಿಯಿಂದ ಸ್ಟಾರ್ಟ್ ಆಗುತ್ತೆ. ಯಾವ್ದು ಹಾಕೋದು ಏನು ಎತ್ತ ಅಂತ. ನಮ್ಮ ಹುಡುಗಿ ಇವಾಗ ಎದ್ಲು. ಸೊ ಅವಳಿಗೆ ಗುಡ್ ಮಾರ್ನಿಂಗ್ ಹೇಳಿದ್ವಿ. ಕೊಡಿಸ್ಬಿಟ್ಟು ಪೂಜೆ ಮಾಡಬೇಕು. ಎಲ್ರಿಗೂ ಹೇಳಿ, ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಹೇಳಿ. ಸಂಕ್ರಾಂತಿ. ಸೊ ಫೈನಲಿ ನಮ್ಮ ಹುಡುಗಿನ ಫ್ರೆಶ್ ಅಪ್ ಮಾಡಿ ಅವಳಿಗೆ ಯಾವ ಡ್ರೆಸ್ ಹಾಕೋಣ ಅಂತ ಅನ್ಕೊಂಡೆ, ಹೊಸ ಬಟ್ಟೆ. ಸೊ ಈ ಡ್ರೆಸ್ ಹಾಕಿದ್ಮೇಲೆ ಹೇಗೆ ಕಾಣ್ತಾಳೆ ಅಂತ ನೀವೇ ನೋಡಿ. ಸೊ ಬನ್ನಿ ನೋಡೋಣ ಹೆಂಗೆ ಕಾಣ್ತಾಳೆ ಅಂತ. ಸೊ ಫೈನಲಿ ನಮ್ಮ ಹುಡುಗಿನ ರೆಡಿ ಮಾಡಿದ್ವಿ. ಸೊ ಮನೆಯಲ್ಲಿ ಫಸ್ಟ್ ಹೆಣ್ಮಕ್ಳು ರೆಡಿಯಾಗಿ ಕುತ್ಕೊಂಡ್ಬಿಟ್ರೆ ಪುಟ್ಟಲಕ್ಷ್ಮಿ ಥರ ಅದೇ ಒಂಥರ ಹಬ್ಬದ ಕಳೆ ಅಂತ ಹೇಳ್ಬೋದು. ಸೊ ಫಸ್ಟ್ ನಮ್ಮ ಮನೆ ಪುಟ್ಟಲಕ್ಷ್ಮಿನ ರೆಡಿ ಮಾಡಿ ಆಮೇಲೆ ದೇವರಿಗೆ ರೆಡಿ ಮಾಡಿ ಪೂಜೆ ಮಾಡಿದ್ವಿ. ಸೊ ನಮ್ಮ ಕಡೆ ಹೇಗೆ ಅಂತ ಹೇಳಿದ್ರೆ, ಸಂಕ್ರಾಂತಿ ಹಬ್ಬಕ್ಕೆ ಹೋಗಿ ತನಿ ಏರ್ಕೊಂಡು ಬರ್ತೀವಿ. ಅಂದರೆ ಗಣೇಶ ಹಬ್ಬಕ್ಕೆ ಯಾವ ರೀತಿ ತನಿ ಏರ್ತೀವೋ ಅದೇ ರೀತಿ ಹೋಗಿ ತನಿ ಏರ್ಕೊಂಡು ಬರ್ತೀವಿ. ಸೊ ನೀವು ಈ ಥರ ತನಿ ಏರಿಯೋದಿದ್ರೆ, ನಿಮ್ಮ ಮನೆಯಲ್ಲಿ ಈ ಥರ ಟ್ರೆಡಿಷನ್ ಇದೆ, ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ನಮ್ಮ ಹುಡುಗಿ ರೆಡಿ ಆಗಿದ್ದಾಳೆ. ನಮ್ಮ ಮನೆ ಪೂಜೆನೂ ಆಯಿತು. ಸೊ ಇವಾಗ ಟೋಟಲ್ ಆಗಿ ಟೈಮು 11 o'clock ಆಗಿದೆ. ಸೊ ಇನ್ನು ಯಾರ್ದು ಟಿಫನ್ ಇಲ್ಲ. ನಮ್ಮ ಹುಡುಗಿನೂ ಉಪವಾಸದಿಂದ ಮಾಡಿದ್ದಾಳೆ. ನಾವು ಉಪವಾಸದಿಂದನೇ ಮಾಡಬೇಕು. ಸೊ ಹಾಲು ಈ ಥರ ಕುಡ್ಕೊಬೋದು ಅಷ್ಟೇ, ಏನೂ ತಿನ್ನೋ ಆಗಿಲ್ಲ. ಸೊ ನಾಗರು ಆದಮೇಲೆ ನಾವು ಊಟ ಮಾಡಬೇಕಾಗತ್ತೆ. ಸೊ ಬನ್ನಿ ಹೋಗೋಣ ಫಸ್ಟ್ ದೇವಸ್ಥಾನಕ್ಕೆ. ಸೊ ನೋಡಿ, ಫೈನಲಿ ದೇವಸ್ಥಾನಕ್ಕೆ ಬಂದು ಆ ಗಣೇಶನ ದರ್ಶನ ಪಡ್ಕೊಂಡ್ವಿ ಸಂಕ್ರಾಂತಿ ಹಬ್ಬದ ದಿನ. ಸೊ ಆ ದೇವರು ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಲಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ರದ್ದು. ಸೊ ತುಂಬ ಕ್ರೌಡ್ ಇತ್ತು. ಸೊ ಇಲ್ಲಿ ತನಿ ಏರ್ಕೊಂಡು ನಾವು ಏನು ಮಾಡಿದ್ವಿ, ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ಎಳ್ಳು ಬೆಲೆ ಏನಿದೆಯೋ ನೈವೇದ್ಯಕ್ಕೆ ಕೊಟ್ಟು, ಅದಾದಮೇಲೆ ಜನಗಳಿಗೆ ಏನಾದರೂ ಬಂದಿರ್ತಾರೋ ಅವ್ರಿಗೆಲ್ಲ ಹಂಚಿ ಆಮೇಲೆ ನಾವು ಮನೆಗೆ ಹೋಗ್ತೀವಿ. ಇದು ನಮ್ಮ ಸಂಪ್ರದಾಯ. ಸೊ ನಿಮ್ಮ ಮನೇಲಿ ಈ ಥರ ಯಾರಾದರೂ ನಡೆಸ್ಕೊಂಡು ಬಂದಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಅಂತ ಹೇಳಿ ತಿಳಿಸಿ. ಸೊ ನಮ್ಮ ಹುಡುಗಿ ಈ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಿದ್ದಾಳೆ, ಇಷ್ಟ ಆದರೆ ಒಂದು ಹಾರ್ಟ್ ಕೊಟ್ಟು ನಮ್ಮ ಹುಡುಗಿಗೆ ಖುಷಿ ಪಡಿಸ್ರಿ ನೋಡೋಣ, ಕಮೆಂಟ್ ಮಾಡಿ. ಸೊ ಪೂಜೆ ಎಲ್ಲ ಆಯಿತು, ಹಾಲೂ ಸಹ ಇರಿದ್ವಿ. ಸೊ ಬನ್ನಿ ಇವಾಗ ಹೋಗಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ನಾವು ಮನೆ ಕಡೆಗೆ ಹೋಗೋಣ. ಸೊ ಅಲ್ಲಿ ಕ್ರೌಡ್ ಇದೆ. ಸೊ ಮನೆಗೆ ಬಂದ್ವಿ, ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ನಮ್ಮ ಜೊತೆಗೆ ನಿದ್ದೆನೂ ಬಂದುಬಿಟ್ಟಿದೆ. ಸೊ ಅವಳಿಗೆ ಪೊಂಗಲ್ ಊಟ ಮಾಡಿಸಿ ಅವಳಿಗೆ ನಿದ್ದೆ ಮಾಡಿಸಿದ್ವಿ. ಸೊ ಫೈನಲಿ ಅಡುಗೆನೂ ಸಹ ಮಾಡಿದೆ. ಸೊ ವಿಡಿಯೋನ ಮಾಡೋದಕ್ಕಾಗೋದಿಲ್ಲ, ಫುಲ್ ಟಯರ್ಡಾಗಿ ಹೋಗಿತ್ತು. ಸೊ ನಾವು ಇಕ್ಕಿದ ಬೇಳೆ ಸಾರು ಎಲ್ಲರ ಮನೆಯಲ್ಲೂ ಅದೇ ಆಗಿರುತ್ತೆ. ಸೊ ನಮ್ಮ ಮನೆಗೆ ಇಕ್ಕಿದ ಬೇಳೆ ಸಾರಿಗೆ ದೋಸೆ ಎಲ್ಲ ಪುರಿ ಮಾಡ್ಕೊತೀವಿ. ಸೊ ನಾವು ದೋಸೆ ಮಾಡ್ಕೊಂಡಿದ್ವಿ. ಸೊ ಊಟನೂ ಮಾಡ್ಕೊಂಡ್ವಿ. ಸೊ ನಮ್ಮ ಜೊತೆಗೆ ಊಟ ಎಲ್ಲ ಆದಮೇಲೆ ಅವಳು ನಿದ್ದೆನೂ ಆಯಿತು, ಊಟನೂ ಆಯಿತು. ಆರಾಮಾಗಿ ಅಡ್ಡಾಡ್ಕೊಂಡಿದ್ಲು ಸಾಯಂಕಾಲದ ಹೊತ್ತು. ಸೊ ಇಷ್ಟೇ ನಮ್ಮ ಸಂಕ್ರಾಂತಿ ವೈಬ್ಸ್ ಈ ಥರ ಇರುತ್ತೆ. ಸೊ ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋದ್ರಿಂದ ನಾವೆಲ್ಲೂ ಹೊರಗಡೆ ಹೋಗಲಿಲ್ಲ. ಸೊ ಕೆಲವೊಂದು ಹೋಗೋ ಪ್ಲ್ಯಾನ್ ಇದ್ದರೆ ಹೋಗ್ಬೋದು. ಆ್ಯಂಡ್ ನಾವು ಟಯರ್ಡ್ ಆಗಿದ್ವಿ. ಸೊ ಅದಕ್ಕೆ ಎಲ್ಲೂ ಹೋಗಲಿಲ್ಲ. ಸೊ ಮನೇಲೇ ಚೆನ್ನಾಗಿ ನಾವು ಸಂಕ್ರಾಂತಿ ಹಬ್ಬನ ಆಚರಿಸ್ಕೊಂಡ್ವಿ. ಸೊ ನಿಮ್ಮ ಮನೇಲಿ ಯಾವ ರೀತಿ ಆಚರಿಸ್ತೀರಾ ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಲಾಗು ಪೂರ್ತಿ ಸಂಕ್ರಾಂತಿ ಹಬ್ಬದಾಗಿರುತ್ತೆ. ಸೊ ನೀವು ಎಳ್ಳು ಬೆಲ್ಲ ಹಂಚಿದ್ರೆ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸೊ ಈ ಲಾಗ್ ಇಷ್ಟ ಆಗಿರೋ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.